ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ವರ್ಷ ಆದ್ರೂ ಕೂಡ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳಕ್ಕಾಗದೆ, ಮಾನಿಟೈಸೇಷನ್ ಕೂಡ ಮಾಡ್ಕೊಳಕ್ಕಾಗದೆ ಕಷ್ಟಪಡ್ತಾ ಇರೋರು ಇನ್ನೂ ತುಂಬಾ ಜನ ಇದ್ದಾರೆ. ಹಾಗಾಗಿ ಇವತ್ತು ನಾನು ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರಾದ್ರೂ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ ಚಾನಲ್ದು, ಮತ್ತೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ, ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ, ಯಾವ ತರನಪ್ಪ ನಾನು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು, ಟೈಮ್ ಮುಗ್ದೋಗ್ತಾ ಇದೆ, ಒಂದು ವರ್ಷ ಆಗೋಗ್ತಾ ಇದೆ, ವರ್ಷ ಆದ್ಮೇಲೆ ವಾಚ್ ಅವರ್ಸ್ ಎಲ್ಲ ಲೆಸ್ ಆಗ್ತಾ ಬರುತ್ತೆ, ಏನ್ ಮಾಡೋದು ಅಂತ ಏನಾದ್ರು ಅನ್ಕೊಂತಾ ಇದ್ದೀರಾ ಅಂತಂದ್ರೆ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನಿಮ್ಗಾಗಿನೇನೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆಯ್ತಾ, ಕ್ಲಿಯರ್ ಆಗಿ ನೋಡಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು 4000 ವಾಚ್ ಅವರ್ಸ್ ನ ಬರೀ 2 ತಿಂಗಳಲ್ಲಿ ಮುಗಿಸ್ಕೊಂಡ್ಬಿಡ್ಬೋದು. ತುಂಬಾ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಯಾವ ತರ ಅಂತ ಕೂಡ ಹೇಳ್ಕೊಡ್ತೀನಿ ನಾನು. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದಿರಾ ಅಲ್ವಾ, ಲೈವ್ ಇಂದ ಅಂತ ಅನ್ಬಿಟ್ಟು. ಏನಪ್ಪ ಇದು, ಈ ನಡುವೆ ಎಲ್ಲರೂ ಲೈವ್ ಮಾಡಬೇಡಿ, ಲೈವ್ ಮಾಡೋದ್ರಿಂದ ಚಾನಲ್ ಹಾಳಾಗುತ್ತೆ ಅಂತೆಲ್ಲ ಹೇಳ್ತಿದ್ದೋಳು. ಈಗ ಸಡನ್ ಆಗಿ ಲೈವ್ ಅಂತ ಅನ್ಬಿಟ್ಟು ಲೈವ್ ಮಾಡಿ ವಾಚ್ ಅವರ್ಸ್ಗೋಸ್ಕರ ಅಂತ ಹೇಳ್ತಿದ್ದಾಳೆ ಅಂತಂದ್ರೆ ಅದಕ್ಕೆ ಹೇಳಿದ್ದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ. ಅರ್ಧಂಬರ್ಧ ನೋಡಿ ತಿಳ್ಕೊಂಡು ಅರ್ಧಂಬರ್ಧ ಕಮೆಂಟ್ಗಳನ್ನ ಹಾಕಕ್ ಹೋಗ್ಬೇಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಂಗೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಕೊನೆಯಲ್ಲಿ ವಿಡಿಯೋ ಹೆಂಗ್ ಅನಿಸ್ತು ಅಂತ ಅನ್ಬಿಟ್ಟು. ಓಕೆನಾ? ಇನ್ ವಿಷಯಕ್ಕೆ ಬರೋದಾದ್ರೆ 4000 ವಾಚ್ ಅವರ್ಸ್. ನಾನು ಮೊದಲೇ ಹೇಳ್ದಂಗೆ ಯಾರೆಲ್ಲ ವರ್ಷಗಳಾದ್ರೂ ಇನ್ನೂ ಮಾನಿಟೈಸೇಷನ್ ಮಾಡ್ಕೊಳಕ್ಕಾಗದೆ, ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳಕ್ಕಾಗದೆ ಕಷ್ಟ ಪಡ್ತಿರ್ತೀರಾ, ಅವರಿಗೋಸ್ಕರ ಅಂತ ಹೇಳಿದ್ದೀನಿ ನಾನು. ಈಗಷ್ಟೇ ಚಾನೆಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ದಯವಿಟ್ಟು ಲೈವ್ಗೆ ಹೋಗ್ಬೇಡಿ. ಫಸ್ಟೇ ಚಾನೆಲ್ ಶುರು ಆಗ್ತಿದ್ದಂಗೆ ಲೈವ್ಗೆ ಹೋಗ್ಬೇಡಿ. ಇಲ್ಲ ನಮ್ದು ಕೂಡ ಬೇಗ ಮಾನಿಟೈಸೇಷನ್ ಆಗ್ಲಿ ಅಂತ ಇದೆ ಅನ್ನೋದಾದ್ರೆ ಮಾಡಿ ಲೈವ್ ಜೊತೆನಲ್ಲಿ ಲಾಂಗ್ ವಿಡಿಯೋಸ್ನು ಕೂಡ ಮಾಡ್ಕೊಂಡು ಹೋಗಿ. ನಿಮಗೆ ಎರಡೂ ಕಡೆಯಿಂದ ವಾಚ್ ಅವರ್ಸ್ ಬರ್ತಾ ಹೋಗುತ್ತೆ ಆಯ್ತಾ. ಇನ್ನು ವರ್ಷಗಳಾಗಿದೆ, ಒಂದು ವರ್ಷದ ಹತ್ರ ಇದ್ದೀನಿ, ಇನ್ನೇನು ಮುಗ್ದೋಗ್ತಾ ಇದೆ ಟೈಮು, ಇನ್ನೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ, ಮತ್ತೆ ವರ್ಷ ಆಲ್ರೆಡಿ ಆಗೋಗಿದೆ, 1 ವರ್ಷ ಅಲ್ಲ 2 ವರ್ಷ 3 ವರ್ಷ ಆಗೋಗಿದೆ, ಆದ್ರೂ ಇನ್ನೂ ನಮ್ದು ಮಾನಿಟೈಸೇಷನ್ ಇಲ್ಲ, ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳಕ್ ತುಂಬಾ ಕಷ್ಟ ಆಗ್ತಿದೆ, ವಿಡಿಯೋಗಳಿಗೆ ವ್ಯೂಸ್ ಬರ್ತಿಲ್ಲ ಅಂತಿರೋರು, ನೀವು ಗ್ಯಾರಂಟಿ ಲೈವ್ನ ಮಾಡಿ ಆಯ್ತಾ. ಲೈವ್ನ ಯಾವ ತರ ಮಾಡಬೇಕು, ಸುಮ್ಮನೆ ಏನು ಯೂಟ್ಯೂಬ್ ಒಂದು ಒಳ್ಳೆ ಫೀಚರ್ ಕೊಟ್ಟಿದೆ, ಲೈವ್ ವಾಚ್ ಅವರ್ಸ್ಗೋಸ್ಕರ ಕಷ್ಟ ಪಡಬೇಡಿ, ನೀವು ಈಸಿಯಾಗಿ ಮಾಡ್ಕೊಬಹುದು ಅನ್ನೋದನ್ನ ಯೂಟ್ಯೂಬೇ ಕೊಟ್ಟಿದ್ರು ಕೂಡ ಅದನ್ನ ತುಂಬಾ ಜನ ರಾಂಗ್ ವೇನಲ್ಲಿ ಯೂಸ್ ಮಾಡ್ಕೊಂತಾ ಇದ್ದಾರೆ. ರೈಟ್ ವೇನಲ್ಲಿ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ಬರೀ ಒಂದು ಲೈವ್ ಸಾಕಾಗತ್ತೆ ನೀವು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ವೈರಲ್ ಏನಾದ್ರೂ ಹೋಯ್ತು ಅಂತಂದ್ರೆ ಸಾಮಾನ್ಯವಾಗಿ ಅಷ್ಟು ಈಸಿಯಾಗಿ ಒಂದೇ ಲೈವ್ ಅಲ್ಲಿ ಎಲ್ರಿಗೂ ಮಾನಿಟೈಸೇಷನ್ ಆಗೋದು ಅಂದ್ರೆ ಅದು ತುಂಬಾ ರೇರ್ ಆಯ್ತಾ. ಇಲ್ಲ ಅಂತಂದ್ರೂ ನೀವು 1 ರಿಂದ 2 ತಿಂಗಳು ಕರೆಕ್ಟಾಗಿ ಲೈವ್ನ ಮಾಡಿದ್ದೀರಾ ಅಂದ್ರೆ ಸಾಕು, 2 months ಅಲ್ಲಿ ನಿಮಗೆ ಮಾನಿಟೈಸೇಷನ್ ಆಗೋಗುತ್ತೆ. ಅದಕ್ಕೆ ಎಕ್ಸಾಂಪಲ್ ನಾನೇನೆ. ಯಾಕೆಂದ್ರೆ ನಾನು ಚಾನೆಲ್ನ ಸ್ಟಾರ್ಟ್ ಮಾಡಿ 3 ತಿಂಗಳವರೆಗೂ ನಾನು ಲೈವ್ ಮಾಡಿರಲಿಲ್ಲ. ಅದಾದ್ಮೇಲೆ ನಾನು ಲೈವ್ನ ಮಾಡಿದ್ದು, ಲೈವ್ ಮಾಡಿ 2 ತಿಂಗಳಲ್ಲಿ ನನಗೆ ಮಾನಿಟೈಸೇಷನ್ ಆಗೋಯ್ತು ಚಾನಲ್. ಆರಾಮಾಗಿ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು. ಫಸ್ಟ್ ಕರೆಕ್ಟಾಗಿ ಯಾವ ತರ ಲೈವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ತುಂಬಾ ಜನ ಮಾಡೋ ಮಿಸ್ಟೇಕ್ ಇದೇನೇನೆ. ಏನ್ ಮಾಡ್ತೀರಾ ಅಂತಂದ್ರೆ, ಈಗ ಯಾರ್ದಾದ್ರೂ ಲೈವ್ಗಳಿಗೆ ಹೋಗ್ತೀರಾ, ಅಲ್ಲ ಅವ್ರು ಏನ್ ಲೈವ್ಗಳನ್ನ ಮಾಡ್ತಿರ್ತಾರೆ ಅದನ್ನ ನೋಡ್ಕೊಂತೀರಾ, ಹಿಂಗೂ ಮಾಡ್ಬೋದು ಅಂತ ಅನ್ಸುತ್ತೆ ಅಂತ ಅನ್ಕೊಂಡು ನೀವು ಯಾವ್ಯಾವ ತರ ಲೈವ್ಗಳನ್ನ ಮಾಡ್ತಾರೆ ಅದು ಎಲ್ಲಾ ತರ ಲೈವ್ಗಳನ್ನ ಮಾಡೋದಕ್ಕೂ ಪ್ರಯತ್ನ ಮಾಡ್ತೀರಾ. ಆ ತರ ಮಾಡಿದಾಗ ಆ ತರ ಲೈವೇ ಡಿಸೇಬಲ್ ಆಗಿರೋದಿದೆ, ಮಾನಿಟೈಸೇಷನ್ ಟೈಮಲ್ಲಿ ರಿಜೆಕ್ಟ್ ಆಗಿರೋದಿದೆ. ಲೈವ್ ಇಂದಾನೇ ನೀವು ಲಾಂಗ್ ವಿಡಿಯೋ ಶಾರ್ಟ್ಸ್ ಎಲ್ಲ ಚೆನ್ನಾಗೆ ಮಾಡಿದ್ರು ಕೂಡ ಲೈವ್ ಇಂದ ಮಾನಿಟೈಸೇಷನ್ ರಿಜೆಕ್ಟ್ ಆಗಿರೋದಿದೆ. ಅದಕ್ಕೆ ಹೇಳೋದು, ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಯಾವ ತರ ಮಾಡಬೇಕು, ಯಾವ್ದು ಸರಿಯಾದ ದಾರಿ ಅಂತ ತಿಳ್ಕೊಂಡು ಮಾಡ್ಕೊಂಡು ಹೋದಾಗ ಯಾವುದೇ ಪ್ರಾಬ್ಲಮ್ ಇರಲ್ಲ. ಆರಾಮಾಗಿ ನೀವು ಮಾನಿಟೈಸೇಷನ್ ನ ಮುಗಿಸ್ಕೊಬಹುದು. ವರ್ಷಗಳ ಗಟ್ಲೆ ಕಾಯೋ ಅವಶ್ಯಕತೆನೇ ಇಲ್ಲ. ನೀವು ವಿಡಿಯೋಗಳನ್ನ ಹಾಕೊಂಡು ವಿಡಿಯೋಗಳನ್ನ ಮಾಡ್ತಿದ್ದೀರಾ ಅಂತಂದ್ರೆ ವಿಡಿಯೋಗಳನ್ನ ಬಿಡಕ್ ಹೋಗ್ಬೇಡಿ. ಲೈವ್ ಶುರು ಮಾಡ್ತಿದೀವಿ ಅಂದ ತಕ್ಷಣ ವಿಡಿಯೋಗಳನ್ನ ಬಿಡಕ್ ಹೋಗ್ಬೇಡಿ. ನಿಮ್ ವಿಡಿಯೋ ಮೇಲೇನು ನಿಮ್ಮ ಮೇನ್ ಫೋಕಸ್ ವಿಡಿಯೋ ಮೇಲೇನೆ ಇರಬೇಕು. ಯಾಕೆಂದ್ರೆ ನೀವು ಲೈವ್ ಇಂದ ಮಾನಿಟೈಸೇಷನ್ ಮಾಡ್ಕೊಬಹುದು, ಆದ್ರೆ ಡಾಲರ್ಸ್ ಮಾಡ್ಬೇಕು ಅಂದ್ರೆ ನಿಮ್ಗೆ ವಿಡಿಯೋನೇ ಬೇಕು. ಮಾನಿಟೈಸೇಷನ್ ಆದ್ಮೇಲೆ ಲೈವ್ ಇಂದ ದುಡ್ಡು ಬರುತ್ತೆ. ಯಾವ ತರ ಅಂದ್ರೆ ಮೆಂಬರ್ಶಿಪ್, ಸೂಪರ್ ಚಾಟ್, ಸೂಪರ್ ಥ್ಯಾಂಕ್ಸ್, ಇನ್ನೀಗ ಹೊಸದಾಗ ಒಂದು ಆಪ್ಷನ್ ಇದೆ ಗಿಫ್ಟ್ ಅಂತ ಅನ್ಬಿಟ್ಟು, ಇದರಿಂದ ಬರುತ್ತೆ ನಿಮ್ಗೆ. ಅದ್ ಬಂದ್ರೂ ಕೂಡ ಅದ್ ಏನು ಅಂತಂದ್ರೆ ನಾವು ಏನು ಎಫರ್ಟೇ ಇಲ್ದಿರಾ ದುಡ್ಡನ್ನ ತಗೊಂತಿದೀವಿ ಅಂತ ಅಂದಂಗ ಆಗತ್ತೆ. ಅದೊಂಥರ ಚೆನ್ನಾಗ್ ಅನ್ಸಲ್ಲ.
ತುಂಬ ಜನ ಮಾಡ್ತಿರೋದು ಇವಾಗಲೂ ಕೂಡ ಅದೇ ಮಿಸ್ಟೇಕ್. ಏನೇನು ಮಾನಿಟೈಸೇಷನ್ ಆದಮೇಲೆ ಲೈವನ್ನ ಮಾಡ್ಕೊಂಡೇ ಕುತ್ಕೊಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನೀವು ಲೈವ್ನ ಬಿಟ್ಟು ಏನು ಲಾಂಗ್ ವಿಡಿಯೋ ಮೇಲೆ ಫೋಕಸ್ ಮಾಡ್ತೀರಾ ಅಂತಂದರೆ ನಿಮ್ಮ ಚಾನಲ್ಗೆ ಗ್ರೋತ್ ಇರುತ್ತೆ. ಅದೇ ನೀವು ಲೈವ್ನೇ ಮಾಡ್ಕೊಂಡು ಕೂತಿರ್ತೀರಾ ಅಂತಂದರೆ ಚಾನಲ್ ಗ್ರೋತ್ ಆಗಲ್ಲ, ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ. ನಿಮಗೆ ಯಾವಾಗ ಲೈವಿಂದ ದುಡ್ಡು ಬರ್ತಾ ಇರುತ್ತಲ್ಲ, ಮೆಂಬರ್ಶಿಪ್ಪು, ಸೂಪರ್ ಚಾಟು, ಸೂಪರ್ ಥ್ಯಾಂಕ್ಸ್, ಇದರಿಂದ ದುಡ್ಡು ಬರೋದು ಒಂದ್ಸರಿ ನಿಮ್ಗೆ ಅದು ಅಭ್ಯಾಸ ಆಯಿತು ಅಂತ ಅನ್ಕೊಳ್ಳಿ, ನೀವು ಲಾಂಗ್ ವಿಡಿಯೋ ಕಡೆ ಯೋಚನೆನೇ ಬಿಟ್ಬಿಡ್ತೀರಾ. ಎಷ್ಟು ಲೈವ್ಗಳನ್ನ ನೋಡ್ತಿರ್ತೀನಿ, ಅವ್ರ ವಿಡಿಯೋಗಳನ್ನೇ ಹಾಕಲ್ಲ, ಬರೀ ಲೈವಲ್ಲಿ ಕೂತ್ಕೊಂಡಿರೋದೆ. ಯಾವಾಗಲೂ ಯಾವ ಟೈಮ್ ಅಂದರೆ ಆ ಟೈಮಲ್ಲೆಲ್ಲ ಲೈವಲ್ಲಿ ಕೂತ್ಕೊಂಡು ಹೆಂಗಂದ್ರೆ ಹೆಂಗೆ ಲೈವ್ಗಳನ್ನೆಲ್ಲ ಮಾಡ್ತಿರ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಕರೆಕ್ಟ್ ಬರೀ ವಾಚ್ ಅವರ್ಸ್ಗೋಸ್ಕರ ನಾನು ಮಾಡ್ತೀನಿ ಅನ್ನೋದಾದರೆ ಮಾತ್ರನೇ ನಾನು ಹೇಳ್ತಾ ಇದ್ದೀನಿ. ಚಾನಲ್ ಇಲ್ಲ ಅಂದರೆ ಗ್ರೋತ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ನಾನು ಅದಕ್ಕೆ ಇಷ್ಟು ದಿನದಿಂದ ಕೂಡ ಬೇಡ ಲೈವ್ ಮಾಡಬೇಡಿ ಅಂತ ಹೇಳ್ಕೊಂಬಂದಿದ್ದು ಅದಕ್ಕೇನೆ. ಇವತ್ತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇನ್ನೂ ತುಂಬ ಜನ ಕೇಳ್ತಿರ್ತಾರೆ ಅಲ್ಲ, ನನಗೆ ವಾಚ್ ಅವರ್ಸು ಡೌನ್ ಆಗ್ತಿದೆ, ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ, ಸಪೋರ್ಟ್ ಮಾಡಿ ಸಿಸ್ಟರ್ ಅಂತೆಲ್ಲ ಹೇಳ್ತಿರ್ತಾರಲ್ಲ. ಹಾಗಾಗಿ ನಾನು ಇವತ್ತು ಇದನ್ನು ಹೇಳ್ತಿರೋದು ನಿಮಗೆ. ಅಂಥವ್ರಿಗೋಸ್ಕರ ಚಾನಲ್ ಶುರು ಮಾಡ್ತಿದ್ದೀರಾ ಅಂತಂದರೆ ಅವಾಗಲೇ ಅಂಥವ್ರು ನೀವು ಲೈವೇ ಮಾಡೋಕ್ಕೆ ಹೋಗಬೇಡಿ. ನೀವು ವಿಡಿಯೋಗಳ ಮೇಲೆ ಫಸ್ಟ್ ಫೋಕಸ್ ವಿಡಿಯೋ ಮೇಲೆ ಮಾಡಿ. ಅದರಿಂದ ನಿಮಗೇನಾದರೂ ವ್ಯೂಸ್ ಇನ್ನೂ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ, ಆಲ್ರೆಡಿ ಟೈಮ್ ಆಗೋಗ್ತಿದೆಪ್ಪ, ಒಂದು 6 ತಿಂಗಳು 7 ತಿಂಗಳು ಆಗೋಗಿದೆ ಅನ್ನೋವಾಗ ಬೇಕಿದ್ರೆ ನೀವು ಲೈವ್ನ ಶುರು ಮಾಡ್ಕೊಳ್ಳಿ. ಅದರಿಂದ ನೀವು ಬೇಗ ವಾಚ್ ಅವರ್ನ ಮಾಡ್ಕೊಬೋದು ಆಯಿತಾ. ಇನ್ನು ಲೈವ್ನ ಯಾವ ಥರ ಮಾಡಬೇಕು ಅನ್ನೋದಾದರೆ, ಫಸ್ಟ್ ಬಂದು ಫೇಸ್ ಲೈವ್. ಯಾವುದೇ ತಲೆನೋವಿಲ್ಲ ನೀವು ಫೇಸ್ ಲೈವ್ ಮಾಡೋದ್ರಿಂದ. ಫೇಸ್ ಲೈವ್ ಮಾಡೋವಾಗ ಒಂದು ಹುಷಾರು ನೆನಪಲ್ಲಿ ಇಟ್ಕೊಳ್ಳಿ, ಹುಷಾರಾಗಿರಿ. ಮಕ್ಕಳುಗಳನ್ನ ಯಾರನ್ನೂ ಲೈವಲ್ಲಿ ತೋರ್ಸಕ್ಕೆ ಹೋಗಬೇಡಿ ಬ್ಯಾಕ್ಗ್ರೌಂಡಲ್ಲಿ. ಮತ್ತು ಯಾವುದೇ ಟಿವಿ ಮ್ಯೂಸಿಕ್ಗಳು ಅವೆಲ್ಲ ಹಾಕ್ಕೊಂಡು ಕೂತ್ಕೊಂಡು ಲೈವ್ಗಳನ್ನ ಮಾಡೋದು ಅಂಥದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕ್ಲೀನಾಗಿ ಸೈಲೆಂಟಾಗಿರೋ ಜಾಗದಲ್ಲಿ ಕೂತ್ಕೊಂಡು ನೀಟಾಗಿ ಬರೋ ಕಮೆಂಟ್ಸ್ಗಳನ್ನ ಓದ್ಕೊಂಡು ಮಾಡಿ ಆಯಿತಾ. ಅದು ಬಿಟ್ಟು ತುಂಬ ಲೈವಲ್ಲಿ ಬೇಡದೇ ಇರೋ ಜನಗಳ ಜೊತೆ ಬೇಡದೇ ಇರೋ ಮಾತುಗಳು ಅವೆಲ್ಲ ಬೇಡ. ನಿಮ್ಮ ಫಸ್ಟು ಮನೇಲಿ ಒಪ್ಪಿಸ್ಕೊಳ್ಳಿ, ಲೈವ್ ಮಾಡೋದಕ್ಕೆ ಓಕೆ ಇದೆಯಾ ಇಲ್ವಾ ಅದನ್ನು ಕೂಡ ಕೇಳ್ಕೊಳ್ಳಿ. ನೀವು ಬರೀ ಚಾನಲ್ ಬಗ್ಗೆನೇ ಯೋಚನೆ ಮಾಡಿಕೊಂಡು ಚಾನಲ್ಗೋಸ್ಕರನೇ ನಾನು ಮಾಡ್ತೀನಿ, ಮನೇಲಿ ಯಾರು ಏನಂದ್ರೂ ಪರವಾಗಿಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಮನೇಲಿ ಪರ್ಮಿಷನ್ ತಗೊಳ್ಳಿ. ಲೈವ್ ಮಾಡೋಕ್ಕೆ ಪರ್ಮಿಷನ್ ಇದೆ ಅಂದರೆ ಮಾತ್ರ ಲೈವ್ಗೆ ಬನ್ನಿ. ಇಲ್ಲ ಅಂತಂದರೆ ನೀವು ಲಾಂಗ್ ವಿಡಿಯೋಯಿಂದನೇ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಆಗತ್ತೆ. ನೀವು ವೀಡಿಯೋಸ್ಗಳನ್ನ ಡೈಲಿ ಆಗ್ತಾ ಹೋಗ್ತೀರಾ ಅಂತಂದರೆ ಆರಾಮಾಗಿ ಆಗತ್ತೆ, ಮಾಡ್ಕೊಬೋದು. ಇಲ್ಲ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅನ್ನೋದಾದರೆ ಮನೇಲಿ ಪರ್ಮಿಷನ್ ತಗೊಂಡು ಲೈವ್ಗೆ ಬನ್ನಿ ಆಯಿತಾ. ಇನ್ನು ಲೈವ್ಗೆ ಬಂದಮೇಲೆ ಸುಮಾರು ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ಯಾಕಂದರೆ ಬೇರೆ ಲೈವ್ಗಳನ್ನ ನೋಡೋರು ನಮ್ಮ ಲೈವ್ಗಳಿಗೂ ಬರೋದ್ರಿಂದ ಅವರನ್ನು ಯಾವ ಥರ ನೋಡಿರ್ತಾರೆ ಅಲ್ಲ, ನಮ್ಮನ್ನು ಕೂಡ ಅದೇ ಥರ ನೋಡ್ತಾರೆ, ಅದೇ ಥರ ಕಮೆಂಟ್ಗಳನ್ನೇ ಹಾಕ್ತಾರೆ. ಆ ಕಮೆಂಟ್ಗಳು ನೋಡಿದಾಗ ತುಂಬ ಸಲ ಎಷ್ಟೋ ಜನ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅಂತ ಕಮೆಂಟ್ಗಳನ್ನೆಲ್ಲ ನೋಡಿದಾಗ. ಯಾಕಂದರೆ ನಾವು ಯಾವತ್ತೂ ಕೇಳಿಸ್ಕೊಂಡೇ ಇರೋ ಮಾತುಗಳೆಲ್ಲ ಕಮೆಂಟಲ್ಲಿ ಕೇಳಿಸ್ಕೊಬೇಕು ಅಂತಂದಾಗ ಅದೊಂಥರ ಬೇಜಾರಾಗತ್ತೆ. ಅದಕ್ಕೇನೆ ತುಂಬ ಜನ ಬೇಡದೇ ಇರೋ ಥರ ಲೈವ್ಗಳನ್ನ ನೋಡಿನೇ ಬಂದು ನಮ್ಮ ಲೈವ್ಗಳಿಗೆ ಅಂಥ ಕಮೆಂಟ್ಗಳನ್ನ ಹಾಕೋದು. ಅದಕ್ಕೆಲ್ಲ ನಾನು ರೆಡಿ ಇದ್ದೀನಿ ಅಂತ ಕಮೆಂಟ್ಗಳಿಗೆಲ್ಲ ನಾನು ಎದುರಿಸ್ಕೊಂಡು ಆದರೂ ಸರಿ ಧೈರ್ಯವಾಗಿ ನಾನು ಮಾತಾಡ್ತೀನಿ ಲೈವಲ್ಲಿ ಅನ್ನೋದಾದರೆ ಮಾತ್ರ ಮಾಡಿ ಲೈವನ್ನ. ಫೇಸ್ ಲೈವೇ ಮಾಡಿ. ಫೇಸ್ ಲೈವ್ ಮಾಡಿದ್ರೆ ಜಾಸ್ತಿ ವಾಚ್ ಅವರ್ಸ್ ಬರುತ್ತೆ. ನೀವು ಒನ್ ಅವರ್ ಕೂತ್ಕೊಂಡಿದ್ದೀರಾ ಅಂತಂದ್ರು ನಿಮ್ಮ ಜೊತೆಲಿ ಒಂದು 5 ರಿಂದ 10 ಜನ 1 ಅವರ್ ಮಾತಾಡಿದ್ದಾರೆ ಅಂತಂದ್ರು ನಿಮಗೆ ಅಲ್ಲೇ ಒಂದು 5 ಅವರ್ಸ್ 10 ಅವರ್ಸ್ ಬಂದೇ ಬಿಡುತ್ತೆ ಆಯ್ತಾ. ನಿಮ್ಗೆ ಆ ಥರ ಮಾಡ್ಕೊಂಡ್ರೆ ಸಾಕು ಲೈವ್ನ. ಇಲ್ಲ ಇನ್ನೂ ಸ್ವಲ್ಪ ಬೇಗ ಆಗಬೇಕು ಅಂದರೆ ಒಂದು 2 ಅವರ್ ಮಾಡ್ಕೊಳ್ಳಿ, ಅದಕ್ಕೂ ಮೇಲೆ ಬೇಕಾಗಿಲ್ಲ, ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇಲ್ಲ. ವಾಚ್ ಅವರ್ಸ್ ಆಗೋ ತನಕ ಸ್ವಲ್ಪ ಕಷ್ಟಪಟ್ಟು ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಹೇಳೋದಂದರೆ ಮಾನಿಟೈಸೇಷನ್ ಆದಮೇಲೆ ಲೈವ್ ಸುದ್ದಿಗೆ ಹೋಗಬೇಡಿ ಅಂತಲೇ ಹೇಳ್ತೀನಿ ನಾನು. ಮಾನಿಟೈಸೇಷನ್ ಮುಗಿತಾ ಇದ್ದಂಗೆ ಲೈವನ್ನ ಸ್ಟಾಪ್ ಮಾಡಿ ಮತ್ತೆ ವಿಡಿಯೋಗಳನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಅಲ್ಲಿ ತನಕ ವಿಡಿಯೋಗಳನ್ನ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಸಡನ್ನಾಗಿ ಲೈವ್ನ ಬಿಟ್ಟು ಮತ್ತೆ ವಿಡಿಯೋಗಳನ್ನ ಹಾಕ್ತೀನಿ ಅಂತಂದಾಗ ಅವಾಗ ನಿಮಗೆ ವ್ಯೂಸ್ ಬರಲ್ಲ, ಮತ್ತೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ ನೀವು. ಲೈವ್ ಏನೋ ಮಾನಿಟೈಸೇಷನ್ ಆಗೋಯ್ತು, ಡಾಲರ್ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಯೋಚನೆಯಲ್ಲಿ ಅದೇ ತಲೆನೋವು ಬಂದ್ಬಿಡುತ್ತೆ. ಹಾಗಾಗಿ ಲಾಂಗ್ ವಿಡಿಯೋಗಳನ್ನ ನೀವು ಸ್ಟಾರ್ಟಿಂಗ್ ಇಂದಾನು ಜೊತೆನಲ್ಲೇ ಲೈವ್ ಜೊತೆನಲ್ಲೇ ಹಾಕೊಂಡ್ಬರ್ತಾ ಇರಬೇಕು. ನೀವು ಲಾಂಗ್ ವಿಡಿಯೋ ಮೇಲೆ ಮೇನ್ ಫೋಕಸ್ ಇರಬೇಕು. ಲೈವ್ನ ದಿನಕ್ಕೆ 1 ಅವರ್ ಮಾಡೋ ಥರ ಇಟ್ಕೊಂಡಿರ್ಬೇಕು ಆಯ್ತಾ. ಈ ಥರ ಮಾಡ್ಕೊಳ್ಳಿ. ಹೊಸದಾಗಿ ಚಾನೆಲ್ಗಳನ್ನ ಸ್ಟಾರ್ಟ್ ಮಾಡೋ ನೀವು ವಾರಕ್ಕೊಂದು 2 ರಿಂದ 3 ದಿನ ಮಾಡೋ ಥರ ಇಟ್ಕೊಂಡ್ರು ಸಾಕಾಗತ್ತೆ. ಇನ್ನು ಫೇಸ್ ಲೈವ್ ಬಿಟ್ಟು ಇನ್ನು ಯಾವ ಥರ ಲೈವ್ ಮಾಡ್ಬೋದು ಅನ್ನೋದಾದರೆ, ಈಗ ವಿತೌಟ್ ಫೇಸು ನಮಗೆ ಫೇಸ್ ತೋರ್ಸೋಕ್ಕಾಗಲ್ಲಪ್ಪ, ನಮ್ಗೆ ಫೇಸ್ ತೋರಿಸಿ ಮಾತಾಡೋಷ್ಟು ಧೈರ್ಯ ಇಲ್ಲ ಅಥವಾ ಇಷ್ಟ ಇಲ್ಲ,
ವಿತೌಟ್ ಫೇಸೇ ಮಾಡಬೇಕು ಅಂತಿದ್ರೆ, ನೀವು ಏನಾದರೂ ವರ್ಕ್ ಮಾಡ್ತಿರ್ತೀರ ಈಗ ಅನ್ಕೊಳ್ಳಿ, ಫೇಸ್ ತೋರಿಸೋ ಅವಶ್ಯಕತೆ ಇಲ್ಲ, ಇವಾಗ ಅಡುಗೆ ಮಾಡ್ತಿರ್ತೀರಲ್ವಾ, ಆ ಅಡುಗೆ ಮಾಡೋವಾಗಲೇ ನೀವು ಬರೋ ಕಮೆಂಟ್ಸ್ಗಳನ್ನ ಓದ್ಕೊಂಡು ನೀವು ಅಡುಗೆನ ತೋರಿಸ್ತಾ ಇರ್ಬೋದು, ನಿಮ್ಮ ಮುಖ ಕಾಣಲ್ಲ, ಅಲ್ಲ ಅಡುಗೆ ಕಾಣ್ತಾ ಇರುತ್ತೆ. ಆ ಥರ ಒಟ್ಟಿನಲ್ಲಿ ಲೈವಲ್ಲಿ ಏನಾದರೂ ವ್ಯಾಲ್ಯೂ ಇರಬೇಕು. ಇತ್ತೀಚೆಗೆ ರಾಂಗ್ ರೂಟ್ ಏನು ಅಂತಂದರೆ, ಸುಮ್ಮನೆ ಒಂದು ಫೋಟೋ ಹಾಕ್ಬಿಟ್ಬಿಟ್ಟು ಲೈವ್ನ ಆನಲ್ಲಿ ಇಟ್ಬಿಟ್ಟಿರ್ತಾರೆ, ಅಥವಾ ಲೈವ್ ಆನಲ್ಲಿ ಇಟ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟಿರ್ತಾರೆ, ಸುಮ್ಮನೆ ಲೈವ್ ಓಡ್ತಾ ಇರುತ್ತೆ ವಾಚ್ ಅವರ್ಸ್ಗೋಸ್ಕರ. ಈ ಥರ ಎಲ್ಲ ಮಾಡ್ಕೊಂಡು ಆಮೇಲೆ ಏನೋ ಟೆಕ್ಸ್ಟ್ ವಿಡಿಯೋಗಳನ್ನ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಇಲ್ಲ ಅಂತಂದರೆ ಏನಾದರೂ ಈ ಗೇಮ್ಗಳು ಅವು ಇವು ಬಂದಿರುತ್ತಲ್ಲ ಅಂಥದ್ದನ್ನ ಆನ್ ಮಾಡ್ಕೊಂಡು ಲೈವ್ನ ಮಾಡ್ತಿರ್ತಾರೆ. ಇದ್ಯಾವುದು ಕೂಡ ವರ್ಕ್ ಆಗಲ್ಲ. ಇದರಿಂದ ನಿಮಗೆ ಏನು ವ್ಯೂಸ್ ಜಾಸ್ತಿ ಬರುತ್ತೆ, ವೈರಲ್ ಹೋಗುತ್ತೆ, ಲೈವ್ ಫಾಸ್ಟಾಗಿ ವೈರಲ್ ಹೋಗುತ್ತೆ, ಬೇಗ ವಾಚ್ ಅವರ್ಸ್ ಬರುತ್ತೆ. ಅದರಿಂದ ಎಷ್ಟು ಬೇಗ ವಾಚ್ ಅವರ್ಸ್ ಬರುತ್ತೆ ಅಲ್ಲ, ಅಷ್ಟೇ ಬೇಗ ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಅಂಥ ಲೈವ್ಗಳನ್ನ ಮಾಡಕ್ಕೆ ಹೋಗ್ಬೇಡಿ. ನೀವು ಲೈವ್ ಮಾಡ್ತೀನಿ ಅನ್ನೋದಾದರೆ ಒಂದು ಫೇಸ್ ಲೈವ್ ಮಾಡಿ, ಇಲ್ಲ ಅನ್ನೋದಾದರೆ ಏನಾದರೂ ವರ್ಕ್ ಮಾಡ್ತಿರೋದು. ಈಗ ನನಗೆ ಸುಮಾರು ಜನ ಕೇಳಿದ್ರು, ನಾನು ಇದು ಮಾಡ್ತೀನಿ, ಟೈಲರಿಂಗ್ ಮಾಡ್ತಿರ್ತೀನಿ, ಅದು ಕಟಿಂಗ್ ಎಲ್ಲ ಮಾಡ್ತಿರ್ತೀನಿ ಸಿಸ್ಟರ್, ಅದನ್ನ ತೋರಿಸ್ಕೊಂಡು ನಾನು ಲೈವ್ನ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಅದನ್ನ ತೋರಿಸ್ಕೊಂಡು ನೀವು ಲೈವ್ನ ಮಾಡ್ಬೋದು, ಆದರೆ ಬರೋ ಕಮೆಂಟ್ಸ್ನ ಓದ್ತಾ ಇರಬೇಕು, ನಿಮ್ಮ ವಾಯ್ಸ್ ಅದರಲ್ಲಿ ಬರ್ತಾ ಇರಬೇಕು, ಅದರಲ್ಲಿ ವ್ಯಾಲ್ಯೂ ಅಡಿಷನ್ ಆಗ್ತಾ ಇರಬೇಕು. ಬರೀ ಸೈಲೆಂಟ್ ಆಗಿದ್ದು ಮ್ಯೂಟಲ್ಲಿ ಹಾಕ್ಬಿಟ್ಟು ಲೈವ್ ಮಾಡೋದು ಅದು ಕೂಡ ವರ್ಕೌಟ್ ಆಗಲ್ಲ ನಿಮ್ಗೆ. ಅವಾಗೆ ಅದಕ್ಕೆ ವಾಚ್ ಅವರ್ಸ್ ಬಂದರೂ ಕೂಡ ನೆಕ್ಸ್ಟ್ ಆ ವಾಚ್ ಅವರ್ ಲೆಸ್ ಆಗುತ್ತೆ, ಮತ್ತೆ ಮಾನಿಟೈಸೇಷನ್ ಟೈಮಲ್ಲಿ ರಿಜೆಕ್ಟ್ ಆಗುತ್ತೆ. ರಿಪಿಟೇಟಿವ್ ಕಂಟೆಂಟು, ರೀಯೂಸ್ಡ್ ಕಂಟೆಂಟು, ಮತ್ತೆ ಇನ್ಆಥೆಂಟಿಕ್ ಕಂಟೆಂಟು ಇದೆಲ್ಲ ಬರ್ತಾ ಇರೋದೇ ಜಾಸ್ತಿ ಲೈವ್ಗಳನ್ನ ಇತ್ತೀಚೆಗೆ ಮಾಡೋದೇ ಆ ಥರ. ಯಾರಾದರೂ ಒಬ್ರು ಮಾಡಿರ್ತಾರೆ ಅನ್ಕೊಳ್ಳಿ, ಅವ್ರದ್ದು ತುಂಬ ಚೆನ್ನಾಗಿ ವೈರಲ್ ಹೋಗ್ತಿರುತ್ತೆ, ಅವ್ರದ್ದು ವೈರಲ್ ಹೋಗ್ತಿದೆ ಅಂತ ಅಂದಮೇಲೆ ನಾನು ಮಾಡಿದ್ರೆ ನನಗೂ ವೈರಲ್ ಆಗತ್ತೆ ಅಂತ ಅಂದ್ಕೊಂಡು ನೀವು ಹಂಗೆ ಮಾಡ್ತೀರಾ. ಯಾರಾದರೂ ಏನಾದರೂ ಹೇಳಿದ್ರು ಕೂಡ ನೀವು ಕೊನೆ ಕೇಳೋ ಕ್ವಶನ್ ವಾಪಸ್ ಏನು ಅಂತಂದರೆ, ಅವ್ರು ಮಾಡಿದ್ರಲ್ಲ, ಅವ್ರದ್ದೇನೂ ಆಗಲಿಲ್ಲ, ನಿಮಗೆ ಅವ್ರದ್ದು ಮಾನಿಟೈಸೇಷನ್ ರಿಜೆಕ್ಟ್ ಆಯ್ತಾ ಅಥವಾ ಏನಾದ್ರು ಕಾಪಿರೈಟ್ಗಳು ಬಂತಾ, ಅದು ಅವ್ರು ನಿಮಗೆ ಹೇಳಿರಲ್ಲ, ನಿಮಗೆ ಗೊತ್ತೂ ಇರಲ್ಲ. ಜಸ್ಟ್ ನೀವು ಅವ್ರ ಲೈವ್ ನೋಡಿರ್ತೀರಾ, ಅವ್ರ ಲೈವ್ ವೈರಲಲ್ಲಿತ್ತು, ಸರಿ ನಾನು ಮಾಡಿದ್ರೆ ನನಗೂ ವೈರಲ್ ಆಗುತ್ತೆ ಅಂತ ನೀವು ಮಾಡಿರ್ತೀರಾ, ಅಷ್ಟು ಮಾತ್ರ ಮಾಡಿರ್ತೀರಾ, ಪೂರ್ತಿಯಾಗಿ ವಿಷಯ ತಿಳ್ಕೊಂಡಿರಲ್ಲ. ಅದಕ್ಕೆ ಪೂರ್ತಿಯಾಗಿ ವಿಷಯ ತಿಳ್ಕೊಂಡು ಮಾಡಿ ಅನ್ನೋದು. ಮೊದಲನೇದಾಗಿ ಯಾವ ಥರ ಬೇಕಾದರೂ ಲೈವ್ನ ಮಾಡ್ಕೊಳ್ಳಿ, ನೀವು ಮಾತ್ರ ಕರೆಕ್ಟ್ ವೇನಲ್ಲೇ ಲೈವ್ನ ಮಾಡ್ಕೊಂಡು ಹೋಗಿ, ಅವಾಗ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಮಾನಿಟೈಸೇಷನ್ ಆಗುತ್ತೆ. ಬರೀ 2 ತಿಂಗಳಲ್ಲಿ ನಿಮಗೆ ಮಾನಿಟೈಸೇಷನ್ ಆಗ್ಬಿಡುತ್ತೆ. ತುಂಬಾ ವರ್ಷಗಳಿಂದ ಕಷ್ಟ ಪಡ್ತಿರೋರು ಕೂಡ ನೀವು ಕಂಟಿನ್ಯೂಸ್ ಆಗಿ ಲೈವ್ನ ಡೈಲಿ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ಫಾಸ್ಟ್ ಆಗಿ 1 ವಾರ 2 ವಾರ ನೀವು ಲೈವ್ ಮಾಡ್ತಿದ್ದಂಗೆ ನಿಮಗೆ ವೈರಲ್ ಕೊಟ್ಬಿಡ್ತಾರೆ. ನನಗಂತೂ ಒಂದೇ ವಾರಕ್ಕೆ ಲೈವ್ ವೈರಲ್ ಕೊಟ್ಬಿಟ್ರು. ಸ್ಟಾರ್ಟಿಂಗಲ್ಲಿ ವಾಚ್ ಅವರ್ಸ್ ಕಮ್ಮಿ ಇತ್ತು ಅಂತಂದರೆ ನಿಮ್ಮ ಹತ್ರ, ಅವಾಗ ಸ್ವಲ್ಪ ಸ್ಲೋ ಆಗುತ್ತೆ. ಆದರೆ ಹೋಗ್ತಾ 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 ಲೈವ್ ವೈರಲ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೈವ್ ಏನಾದ್ರು ವೈರಲ್ ಹೋಗ್ತಿದೆ ಅಂತ ಅಂದಿದ್ದಾಗ ನೀವು ಅವಾಗ 1-2 ಅವರ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಅವಾಗ ಬೇಗ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ. ನೀವು 2 ದಿನ 3 ದಿನ ಕುತ್ಕೊಂಡು ಮಾಡೋ ಲೈವ್ ಏನಿರುತ್ತೆ ಅದು ಒಂದೇ ದಿನದಲ್ಲಿ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಈ ಥರ ಮಾಡ್ಕೊಂಡಾಗ ನೀವು ಫಾಸ್ಟಾಗಿ ಬರೀ 2 ತಿಂಗಳಲ್ಲಿ ನೀವು ಮಾನಿಟೈಸೇಷನ್ ಮುಗಿಸ್ಕೊಬೋದು. ಆದರೆ ನಾನು ಹೇಳಿದ್ದಷ್ಟು ನೆನಪಲ್ಲಿ ಇಟ್ಕೊಂಡು ಲೈವ್ನ ಮಾಡಿದ್ರೆ ಬರೀ ಒಂದು ಫೇಸ್ ಲೈವ್ನ ಮಾಡಿ, ಇಲ್ಲ ಅನ್ನೋದಾದ್ರೆ ಏನಾದರೂ ವರ್ಕ್ನ ನಮಗೆ ಫೇಸ್ ತೋರ್ಸಕ್ಕೆ ಇಷ್ಟ ಇಲ್ಲ ಅನ್ನೋರು ಏನಾದರೂ ವರ್ಕ್ ಮಾಡ್ತಿದ್ರೆ ಆ ವರ್ಕ್ನ ತೋರಿಸ್ಕೊಂಡು ನೀವು ಕಮೆಂಟ್ಸ್ಗಳನ್ನ ಓದ್ತಾ ಇರಬೇಕು, ಮಾತಾಡ್ತಾ ಇರಬೇಕು ನೀವಲ್ಲಿ. ಹಂಗಿದ್ದಾಗ ಮಾತ್ರ ಇವೆರಡು ವರ್ಕೌಟ್ ಆಗುತ್ತೆ. ಅದು ಬಿಟ್ಟು ನೀವು ಬೇರೆ ಇನ್ಯಾವುದೇ ಥರ ಈ ಕೆಲವರು ಹಂಗಂತ ಹೇಳ್ಬಿಟ್ಟು ಕೆಲವರು ಬುಕ್ ಮೇಲೆ ಬರೀತಾ ಇರ್ತಾರೆ, ಇಂಥದನ್ನೆಲ್ಲ ನಾನು ಲೈವಲ್ಲಿ ಮಾಡ್ಬೋದಂದ್ರೆ ಅಂಥದನ್ನೆಲ್ಲ ಮಾಡೋಕೆ ಹೋಗ್ಬೇಡಿ. ಬುಕ್ಕಲ್ಲಿ ಬರೀತಾ ಇರೋದು ಅಥವಾ ಬರ್ದಿರೋದನ್ನೇ ಏನಾದರೂ ಟೆಕ್ಸ್ಟ್ಗಳು ಹಾಕೋದು, ಆಮೇಲೆ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡೋದು ಅಂತ ಮುಂಚೆನೇ ಹೇಳಿದ್ದೆ. ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿದ್ರೆ ರಿಪಿಟೇಟಿವ್ ಕಂಟೆಂಟ್ ಬಂದೇ ಬರುತ್ತೆ, ಆಯ್ತಾ. ತುಂಬಾ ಜನಕ್ಕೆ ಬಂದಿದೆ ಇದು. ಹೇಳಿದ್ರು ಕೆಲವರು ಬಿಡು ಏನು ಅಂತ ಅಂತಾರೆ, ಬಂದಿದೆ. ನನಗೆ ಕಮೆಂಟಲ್ಲಿ ವಾಪಸ್ ಹೇಳಿದ್ದಾರೆ, ಹೌದು ಸಿಸ್ಟರ್ ಗ್ರೀನ್ ಸ್ಕ್ರೀನ್ ಹಾಕಿದ್ದಕ್ಕೆ ನಮಗೂ ಬಂದಿದೆ ರಿಪಿಟೇಟಿವ್ ಕಂಟೆಂಟ್ ಅಂತ ಹೇಳಿದ್ದಾರೆ ನನಗೆ. ಅದಕ್ಕೆ ನಾನು ಹೇಳಿದ್ದು ತುಂಬಾ ಸಲ ಹೇಳಿದ್ದೀನಿ ನಾನು, ಗ್ರೀನ್ ಸ್ಕ್ರೀನ್ ಹಾಕೊಂಡು ಲೈವ್ಗಳನ್ನ ಮಾಡಬೇಡಿ. ಅಂದರೆ ಒಂದು ಫೋಟೋಗಳನ್ನ ಹಾಕಿ ಬಿಟ್ಬಿಡೋದು. ಈಗ ಯಾವುದಾದ್ರೂ ಒಂದು ಹೆಲ್ತ್ ಬೆನಿಫಿಟ್, ಈಗ ಏನಾದರೂ ಒಂದು ಐಟಮ್ ತೋರಿಸಿರ್ತಾರೆ, ಅದ್ರ ಬಗ್ಗೆ ಹೆಲ್ತ್ ಬೆನಿಫಿಟ್ ಇರುತ್ತೆ, ಅದನ್ನಲ್ಲಿ ಹಾಕಿ ಬಿಟ್ಬಿಟ್ಟಿರ್ತಾರೆ. ಅದ್ರ ಬಗ್ಗೆ ಅದನ್ನ ಯಾರು ನೋಡೋದು ಇಲ್ಲ. ಅಲ್ಲಿ ಬಂದವ್ರು ಬರೀ ಹಾಯ್ ಹಲೋ ಅಂತ ಕಮೆಂಟ್ಗಳು ಹಾಕೋದ್ ಬಿಟ್ರೆ ಅಲ್ಲಿ ನೀವು ಹಾಕಿರೋ ಫೋಟೋನ್ ಕೂಡ ಯಾರು ಗಮನಿಸೋದು ಇಲ್ಲ, ಅದ್ರ ಬಗ್ಗೆ ಮಾತಾಡೋದು ಇಲ್ಲ. ಈ ತರ ಇರುತ್ತೆ. ಇದು ಇಲ್ಲ ಅನ್ನೋದಾದ್ರೆ ಏನು ವರ್ಕ್ ಮಾಡೋಕ್ಕೂ ನಮ್ಗೆ ಆಗಲ್ಲ ಅನ್ನೋದಾದ್ರೆ
ನಾರ್ಮಲ್ ಆಗಿ ಏನು ಇದಿಲ್ಲ, ಏನು ಫೋಟೋ ಗಿಟೋ ಏನು ಇಲ್ಲದೆ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತಾಡ್ಕೊಂಡು ಲೈವ್ ನ ಮಾಡೋದು. ಅದು ಕೂಡ ಇತ್ತೀಚೆಗೆ ಹೇಳ್ದಂಗೆ ರಿಪಿಟೇಟಿವ್ ಅಥವಾ ರೀಯೂಸ್ಡ್ ಬರ್ತಿದೆ, ಇನ್ ಅಥೆಂಟಿಕ್ ಕೂಡ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೇನೆ ಅದ್ರ ಬದಲು ನೀವು ಕ್ಯಾಮ್ರಾನ್ ಆನ್ ಅಲ್ಲೇ ಇಟ್ಬಿಟ್ಟು, ಆಫ್ ಮಾಡದೆ ಆನ್ ಅಲ್ಲೇ ಇಟ್ಬಿಟ್ಟು ನೀವು ಫೇಸ್ ತೋರಿಸದೆ ನೀವು ಏನಾದ್ರೂ ಮಾಡ್ತಿರೋ ವರ್ಕ್ ನ ತೋರಿಸ್ಕೊಂಡು ಅದ್ರ ಬಗ್ಗೆನೆ ನೀವು ಕಮೆಂಟ್ಗಳೇ ಓದ್ಬೇಕು ಅಂತಾನು ಇಲ್ಲ. ಇದರಲ್ಲಿ ನೀವು ಈಗ ಅಡ್ಗೆ ಮಾಡ್ತಿದ್ದೀರಾ, ಅಡ್ಗೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಮಾತಾಡ್ತಾ ಇರ್ಬೋದು ನೀವು. ಇಲ್ಲ ಅಂತಂದ್ರೆ ಒಂದು ಕಟಿಂಗ್ ಮಾಡ್ತಿದ್ದೀರಾ, ಸ್ಟಿಚಿಂಗ್ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿರ್ಬೋದು. ಅಥವಾ ನೀವು ಗಾರ್ಡನಿಂಗ್ ಮಾಡ್ತಿದ್ದೀರಾ, ಗಿಡಗಳನ್ನ ಬೆಳೆಸ್ತಿದ್ದೀರಾ, ಆ ಗಿಡಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇರ್ಬೋದು. ಈ ತರ ನೀವು ಅದ್ರ ಮೇಲೆ ಫೋಕಸ್ ಮಾಡಿ ಕ್ಯಾಮ್ರಾನ ಆ ಕಡೆ ತಿರುಗಿಸ್ಬಿಟ್ಟು ನೀವು ಈ ತರ ಮಾಡ್ಕೊಂಡು ಹೋಗಿದ್ದೀರಾ ಅಂತಂದ್ರೆ ಅವಾಗ್ಲೂ ನಿಮ್ಗೆ ಕ್ಯಾಮ್ರಾ ಆನ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಏನು ವಾಚ್ ಅವರ್ಸ್ ಜಾಸ್ತಿ ಬರುತ್ತೆ. ವಿತೌಟ್ ಕ್ಯಾಮ್ರಾಗೆ ವಾಚ್ ಅವರ್ಸ್ ತುಂಬಾ ಕಮ್ಮಿ ಬರುತ್ತೆ, ವಿತ್ ಕ್ಯಾಮ್ರಾಗೆ ವಾಚ್ ಅವರ್ಸ್ ಜಾಸ್ತಿ ಬರುತ್ತೆ. ಆಯ್ತಾ, ಈ ತರ ಲೈವ್ ನ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಆದಷ್ಟು ಬೇಗ 2 ತಿಂಗಳಲ್ಲೇ ಮಾನಿಟೈಸೇಷನ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ಇದು ಸರಿಯಾಗಿರೋ ವಿಧಾನ ಲೈವ್ ಮಾಡೋದಿಕ್ಕೆ. ಲೈವ್ ಇದೆ ಅಂತ ಅನ್ಬಿಟ್ಟು ಸುಮ್ಮನೆ ಹೆಂಗಂದ್ರೆ ಹಂಗೆ ಲೈವ್ಗಳನ್ನ ಮಾಡೋದು, ಆ ತರ ಮಾಡಕ್ ಹೋಗ್ಬೇಡಿ. ತುಂಬಾ ಜನ ಅದೇ ತರನೇ ಮಾಡ್ತಾರೆ ಲೈವ್ಗಳನ್ನ. ಏನೋ ಸುಮ್ಮನೆ ಏನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ನಡೀತಾ ಇರುತ್ತೆ, ಆದ್ರೂ ಲೈವ್ ಆನ್ ಅಲ್ಲಿ ಇಟ್ಕೊಂಡಿರ್ತಾರೆ. ಇನ್ನೊಂದು ಕೇಳ್ತಾರೆ, ಲೈವ್ ಅಂದ್ರೆ ಎಲ್ಲಾದ್ರೂ ದಾರಿನಲ್ಲಿ ಹೋಗೋವಾಗ ಲೈವ್ ಆನ್ ಮಾಡ್ಬೋದಾ, ಇಲ್ಲ ಫಂಕ್ಷನ್ ಗಳಲ್ಲಿ ಇದ್ದಾಗ ಲೈವ್ ಆನ್ ಮಾಡಿ ಇಟ್ಕೊಬೋದಾ, ಈ ತರ ಎಲ್ಲಾನು. ನೀವು ಫಂಕ್ಷನ್ ಅಲ್ಲಿ ಇದ್ದಾಗ, ಟೆಂಪಲ್ ಅಲ್ಲಿ ಇದ್ದಾಗ ಲೈವ್ ಆನ್ ಅಲ್ಲಿ ಇಟ್ರು ಅವಾಗ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಏನಾಗುತ್ತೆ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲಾದ್ರೂ ಈಗ ಫಂಕ್ಷನ್ ಅಲ್ಲಿ ಮ್ಯೂಸಿಕ್ ಗಳು ಹಾಕಿರ್ತಾರೆ, ಟೆಂಪಲ್ ಗಳಲ್ಲಿ ಸಾಂಗ್ ಗಳನ್ನ ಹಾಕಿರ್ತಾರೆ, ಅದೇನಾದ್ರೂ ಲೈವ್ ಅಲ್ಲಿ ಕೇಳಿಸ್ತು ಅಂತಂದ್ರೆ ಅವಾಗ ನಿಮ್ಗೆ ಕಾಪಿರೈಟ್ ಬರುತ್ತೆ. ಇನ್ನು ನೆಕ್ಸ್ಟ್ ಏನಾದ್ರೂ ಈಗ ಬಿಗ್ ಬಾಸ್ ಅದೆಲ್ಲ ಏನಾದ್ರೂ ಬಂತು ಅಂತ ಅನ್ಕೊಳ್ಳಿ, ಅವಾಗ ಇನ್ನೂ ಅದು ಲೈವ್ ಗಳು ವೈರಲ್ ಹೋಗುತ್ತೆ. ಲೈವ್ ಅಲ್ಲೇ ಬಿಗ್ ಬಾಸ್ ನ ತೋರ್ಸಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಟಿವಿನಲ್ಲಿ ಬರೋದನ್ನ. ನಮ್ಮ ಫೋನೇ ಅಲ್ವಾ, ನಾವೇ ಅಲ್ವಾ ಶೂಟ್ ಮಾಡ್ತಿರೋದು ಅಂತ ನೀವ್ ಅನ್ಕೊಂತೀರಾ, ಆದ್ರೆ ಅದಕ್ಕೂ ಕೂಡ ಕಾಪಿರೈಟ್ ಗಳು ಬರುತ್ತೆ. ಅದರಿಂದ ಚಾನಲ್ಲೇ ಡಿಲೀಟ್ ಆಗತ್ತೆ. ಅದರಿಂದ ಮಾನಿಟೈಸೇಷನ್ ಆಗಿರೋರು ಆಗದೆ ಇರೋರು ಯಾರು ಕೂಡ ಅಷ್ಟೇನೆ ಅಂಥದನ್ನೆಲ್ಲಾನು ಲೈವ್ಗಳು ಅಂದ್ರೆ ಬಿಗ್ ಬಾಸ್ ಬಂದಿದ್ದ ಟೈಮಲ್ಲಾಗ್ಲಿ ಅಥವಾ ಈ ಕ್ರಿಕೆಟ್ಗಳು ಇರೋ ಟೈಮಲ್ಲಾಗ್ಲಿ ಲೈವ್ ಆನ್ ಅಲ್ಲಿ ಇಟ್ಟು ಅದನ್ನೆಲ್ಲ ಏನು ತೋರಿಸ್ಕೊಂಡು ಅದರಲ್ಲಿ ಆ ಥರ ಎಲ್ಲ ಲೈವ್ಗಳನ್ನ ಮಾಡಕ್ ಹೋಗ್ಬೇಡಿ. ನಿಮಗೆ ಇಷ್ಟೇ ಆಪ್ಷನ್ ಇರೋದೇ ಇಷ್ಟು. ಒಂದು ಮಾಡೋದಾದ್ರೆ ಫೇಸ್ ಲೈವ್ನ ಮಾಡಿ, ಇಲ್ಲ ಅಂತಂದ್ರೆ ವಿತೌಟ್ ಫೇಸು ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಕೆಲಸ ಮಾಡ್ತಿರ್ತೀರಾ ಅದನ್ನ ತೋರಿಸ್ಕೊಂಡು ಅದನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಮಾತಾಡ್ಕೊಂಡು ಲೈವ್ನ ಮಾಡಿ. ಇದು ಬಿಟ್ಟು ನೀವು ಬೇರೆ ಇನ್ಯಾವ ಥರ ಲೈವ್ನು ಮಾಡಕ್ ಹೋಗ್ಬೇಡಿ. ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡಿರೋರು ಫಸ್ಟೇ ಲೈವ್ಗೆ ಹೋಗಕ್ ಹೋಗ್ಬೇಡಿ. ನಿಮ್ಮ ಫಸ್ಟು ಏನು ನಿಮ್ಮ ಚಾನಲ್ ಏನು, ನಿಮ್ಮ ಕಂಟೆಂಟ್ ಏನು ಅನ್ನೋದು ಯೂಟ್ಯೂಬ್ ಗೊತ್ತಾಗದೆ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಫಸ್ಟು ವಿಡಿಯೋಗಳ ಮೇಲೆ ಫೋಕಸ್ ಮಾಡಿ, ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ, ಶಾರ್ಟ್ಸ್ಗಳು ಕಮ್ಮಿ ಮಾಡಿ, ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡಿ. ಆವಾಗಲೇ ನಿಮಗೆ ವಾಚ್ ಅವರ್ಸ್ ಬರೋದು. ತುಂಬಾ ಜನ ಬರೀ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀರ, ಲಾಂಗ್ ವಿಡಿಯೋನ ಹಾಕೋದೇ ಇಲ್ಲ. ಲಾಂಗ್ ವಿಡಿಯೋ ಹಾಕೋದಕ್ಕೆ ಯಾಕಷ್ಟು ಕಷ್ಟ? ಅದನ್ನ ಹಾಕಿದ್ರೆ ಅಲ್ವಾ ನಿಮಗೆ ಇದು ಬರೋದು, ವಾಚ್ ಅವರ್ಸ್ ಬರೋದು. ಅದೇ ಕರೆಕ್ಟ್ ಆಗಿರೋ ವಾಚ್ ಅವರ್ಸ್, ಅದನ್ನ ನೀವು ಮಾಡಬೇಕು. ಅದನ್ನ ಮಾಡೋದ್ ಬಿಟ್ಟು ಬರೀ ಸುಮ್ಮನೆ ಶಾರ್ಟ್ಸ್ಗಳು ಅಷ್ಟೇನೆ, ಅದ್ರಲ್ಲಿ ಏನು ವಿಷಯನೇ ಇರಲ್ಲ. ಇಲ್ಲಿ ಇವಾಗಂತೂ ಮೇಯ್ನ್ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು, ನೀವು ನಿಮ್ಮ ವ್ಯಾಲ್ಯೂ ಇರಬೇಕು. ಲಾಂಗ್ ವಿಡಿಯೋ ಆಗಲಿ, ಶಾರ್ಟ್ಸ್ ಆಗಲಿ, ಲೈವ್ ಆಗಲಿ, ಇದ್ರ ಮೂರಲ್ಲೂ ಹ್ಯೂಮನ್ ಟಚ್, ಹ್ಯೂಮನ್ ವ್ಯಾಲ್ಯೂ ಇಲ್ಲದೆ ಹೋದ್ರೆ ಅದು ಇನ್ ಅಥೆಂಟಿಕ್ ಕಂಟೆಂಟು. ಮೊನ್ನೆ ಇನ್ನೂ ಒಂದು ಪಾಲಿಸಿ ಬಗ್ಗೆ ಹೇಳಿದ್ದೆ ನಾನು, ಅನ್ಸ್ಯಾಟಿಸ್ಫೈಯಿಂಗ್ ಆಫ್ ಪುಟಿಂಗ್ ಕಂಟೆಂಟ್ ಅಂತ ಏನೋ ಒಂದು ಪಾಲಿಸಿ ಬಗ್ಗೆ ಹೇಳಿದ್ದೆ ಅಲ್ಲ, ಸೇಮ್ ಅದೂ ಇನ್ ಅಥೆಂಟಿಕ್ ಕಂಟೆಂಟ್ ತರನೇ ಬರುತ್ತೆ. ಈ ತರ ಏನು ರಿಜೆಕ್ಟ್ ಮಾಡ್ತಾರೆ ಮಾನಿಟೈಸೇಷನ್. ಓಕೆನಾ, ನಿಮಗೆ ಇನ್ನೂ ವರ್ಷ ಆದ್ರೂ ಮಾನಿಟೈಸೇಷನ್ ಆಗಿಲ್ಲ, ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅನ್ನೋರ್ಗೋಸ್ಕರನೇ ಈ ವಿಡಿಯೋ. ಲೈವ್ಗಳನ್ನ ಮಾಡಿ, ಲೈವ್ ಮಾಡೋದ್ರಿಂದ ನೀವು ಬೇಗನೆ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಬೇಗನೆ ಮಾನಿಟೈಸೇಷನ್ ಕೂಡ ಮಾಡ್ಕೊಬಹುದು. ಆದ್ರೆ ಲೈವ್ನ ಹುಷಾರಾಗಿ ಮಾಡಿ, ಆಯ್ತಾ. ಇನ್ನು ಮಾಮೂಲಿಯಾಗಿ ಹೇಳ್ದಂಗೆ ನಾನು ಲೈವ್ ವಾಚ್ ಅವರ್ಸ್ ಮುಗಿದು ಮಾನಿಟೈಸೇಷನ್ ಆಗಿದೆ ಅಂತ ಅಂದಮೇಲೆ ಲೈವ್ ದಯವಿಟ್ಟು ಬಿಟ್ಬಿಟ್ಟು ನೀವು ವಿಡಿಯೋಗಳ ಮೇಲೆ ಫೋಕಸ್ ಮಾಡ್ಕೊಂಡ್ರೆ ನಿಮ್ಮ ಚಾನಲ್ಗೆ ಗ್ರೋತ್ ಇರುತ್ತೆ. ಇಲ್ಲ ಅಂತಂದ್ರೆ ಚಾನಲ್ಲು ಡೆಡ್ ಚಾನಲ್ಲೇ, ನೀವು ಮಾನಿಟೈಸೇಷನ್ ಮಾಡ್ಕೊಂಡ್ರು ವೇಸ್ಟೇ ಆಗತ್ತೆ. ನೋಡ್ಕೊಳ್ಳಿ, ಆಯ್ತಾ. ಇನ್ನು ಇವತ್ತಿನ ವಿಷಯ ಕೂಡ ಇಷ್ಟೇನೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಹೆಂಗ್ ಅನಿಸ್ತು ವಿಡಿಯೋ ಅಂತ ಅಂದ್ಬಿಟ್ಟು. ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.